ಮಾರುತಿ ಸುಜುಕಿಯಿಂದ ನೂತನ ಸ್ವಿಫ್ಟ್ ಕಾರು ಬಿಡುಗಡೆಯಾಗಿದ್ದು, ಕಾರು ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ಅತ್ಯಂತ ನಿರೀಕ್ಷಿತ 4ನೇ ತಲೆಮಾರಿನ ಸ್ವಿಫ್ಟ್ ಅನ್ನು ಬಿಡುಗಡೆ ಮಾಡಿದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಮಾರುತಿ ಸುಜುಕಿ ಬಿಮಲ್ ಶೋರೂಮ್ನಲ್ಲಿ 4ನೇ ತಲೆಮಾರಿನ ನೂತನ ಸ್ವಿಫ್ಟ್ ಕಾರನ್ನು ಕೇಕ್ ಕಟ್ ಮಾಡುವ ಮೂಲಕ ಚಲನಚಿತ್ರ ನಿರ್ಮಾಪಕ ಹಾಗೂ ನಟ ನಾಗೇಂದ್ರ ಅರಸ್ರವರು ಚಾಲನೆ ನೀಡಿದರು. ಈ ನೂತನ ಸ್ವಿಫ್ಟ್ ಕಾರು 1.2 ಲೀಟರ್ ಎಂಜಿನ್ ಕೆಪಾಸಿಟಿ ಹೊಂದಿದ್ದು 25 ಕಿಲೋಮೀಟರ್ ಮೈಲೇಜ್ ನೀಡಲಿದೆ. ಇನ್ನು ಬೆಲೆಯೂ ಸಹ ಸಾಮಾನ್ಯ ಜನರ ಕೈಗೆಟುಕುವಂತಿದೆ. 6.25ರಿಂದ 10 ಲಕ್ಷದವರೆಗೂ ಎಕ್ಸ್ ಶೋರೂಮ್ ದರವನ್ನು ಹೊಂದಿದೆ ಅಂತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ವಾಹಕರಾದ ಅಜಯ್ ಗೌಡ ಅವರು ತಿಳಿಸಿದರು. 4th ಜನರೇಷನ್ ಬಂದು 2005 ಸ್ಟಾರ್ಟ್ ಆಗಿತ್ತು ಸ್ವಿಫ್ಟ್. ಆ್ಯಕ್ಚುಲಿ ಅದೇ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ನಮಗೆ 2005ಇಂದ ಇಲ್ಲಿ ತನಕ ನಾವು ತಿರುಗಿ ನೋಡಿಲ್ಲ ಸ್ವಿಫ್ಟು. ಆ್ಯಂಡ್ ಒಂದು ಅಂದರೆ ಸೇಫ್ಟಿ ಫ್ಯೂಚರ್ಸಲ್ಲಿ ನಮ್ಮದು ಆ್ಯಕ್ಚುಲಿ ಸ್ಟಾರ್ ವೈಸ್ ಎಲ್ಲರಿಗೆ 4 ಸ್ಟಾರ್ ಕೊಟ್ಟಿದ್ದಾರೆ ಈಗ ಆ್ಯಕ್ಚುಲಿ, ಬಿಕಾಸ್ ಆಫ್ ಬಾಡಿ ಸ್ಟ್ರೆಂತ್ ಆಗಿರ್ಬೋದು, 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ABS, ಏರ್ ಬ್ಯಾಗ್ಸು, ಆಮೇಲೆ ಬಾಡಿ ಲೈನು ತುಂಬ ಸ್ಟ್ರೆಂತ್ ಆಗಿದೆ ಆ್ಯಕ್ಚುಲಿ. ಇವನ್ ಪ್ರೈಸ್ ಕೂಡ ಇವನ್ 8 ಲ್ಯಾಕ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. 4 ಸ್ಟಾರ್ ಇದೆ. ಆ್ಯಂಡ್ ಮೈಲೇಜ್ ಕೂಡ ಆಲ್ಮೋಸ್ಟ್ ಆಲ್ ಅಪ್ ಟು ನಿಮಗೆ 25 ತನಕ ನಿಮಗೆ ಬರುತ್ತೆ ಮೈಲೇಜ್ ನಿಮಗೆ. ಸೊ ನೀವು ರೂರಲ್ ಅಂತ ಹೇಳಿದ್ರೆ ನಿಮಗೆ 10 ಗಾಡಿ ಸೇಲ್ ಆದರೆ ಆಲ್ಮೋಸ್ಟ್ 5ರಿಂದ 6 ಗಾಡಿ ಸ್ವಿಫ್ಟೇ ಇರುತ್ತೆ. ಮೊದಲಿಂದನೂ ಬ್ರ್ಯಾಂಡ್ ಹಂಗೆ ಇರೋದು ಇಮೇಜು ರೂರಲ್ ಸೆಕ್ಟರಲ್ಲಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಗಾಡಿ ಆ್ಯಕ್ಚುಲಿ. ಆಲ್ಮೋಸ್ಟ್ ಇಲ್ಲಿ ತನಕ 25 ಲಕ್ಷ ಸ್ವಿಫ್ಟ್ ಸೇಲ್ ಆಗಿದೆ ಅಕ್ರಾಸ್ ಇಂಡಿಯಾದಲ್ಲಿ. ಸೊ ಇನ್ನೂ ನಾವು 50 ಲಕ್ಷ ಆಗೋದು ಹತ್ರ ಇದೆ. ಥ್ಯಾಂಕ್ಸ್. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳಾದ ಮಧು, ಸಂತೋಷ್, ಸಂಪತ್, ಶ್ರೀಧರ್, ಮಣಿ, ಅನಿಲ್, ಪ್ರವೀಣ್ ಹಾಗೂ ಇನ್ನೂ ಹಲವು ಸಿಬ್ಬಂದಿ ಹಾಜರಿದ್ದರು.